ಕೆಲವೊಂದು ಜನ ಈಗ ಸಿಎಂ ಆಗಕ್ಕ 1,000 ಕೋಟಿ ಹಿಡ್ಕೊಂಡು ರೆಡಿ ಆಗಿದ್ದಾರೆ, ವಿರೋಧ ಪಕ್ಷದವ್ರನ್ನೆಲ್ಲ ಕೆಲವೊಂದು ಜನ 1,000 ಕೋಟಿ ರೂಪಾಯಿ ರೆಡಿ ಮಾಡ್ಕೊಂಡು ಸಿಎಂ ಆಗಕ್ಕೆ ರೆಡಿ ಆಗಿದ್ದಾರೆ ನೋಡ್ರಿ, ಯಾರ್ಯಾರು 8 ಮಂದಿ ಮುಖ್ಯಮಂತ್ರಿ ಅಭ್ಯರ್ಥಿ ಇದ್ದಾರೆ ಕರ್ನಾಟಕದಾಗ. ಅವರೆಲ್ಲರೂ ನಾನು ಮುಖ್ಯಮಂತ್ರಿ ಆಗಬೇಕು, ನೀನು ಮುಖ್ಯಮಂತ್ರಿ, ಎಲ್ಲರೂ ಯಾರ್ಯಾರು ಎಲ್ಲ ಆರ್ಥಿಕವಾಗಿ ಗಟ್ಟಿದ್ದವ್ರೆ ಅದಾರ. ನಾ MLA ಖರೀದಿ ಮಾಡ್ತೀನಿ, ನಾ MLA ಖರೀದಿ ಮಾಡ್ತೀನಿ ಅಂತ. ಆದ್ರೆ ಪಾಪ ಸಿದ್ದರಾಮಯ್ಯ ಯಾರು ಬ್ಯಾನ್ ಆಗ್ತಲ್ಲ. ಅವ್ರು ಹಿಂದಿದ್ದವರು ಅವರು CM ಅಂತಾರೆ. ಮುಂದೆ ಇಲ್ಲಿ ನಡೆದಿದ್ದೆ ಅದೇ ವ್ಯವಹಾರ, ಕುದುರೆ ವ್ಯಾಪಾರನೇ ಏನು ಪ್ರಾರಂಭ ಆಗೈತೆ ಕಾಂಗ್ರೆಸ್ನಲ್ಲಿ. BJP ಒಳಗೇನವ್ರು ಯಾಕೆ ಅವ್ರು ಮೆಜಾರಿಟಿ ಇಲ್ಲ ಮತ್ತು ನಾವು ಒಪ್ಪೋದಿಲ್ಲ. ಈ ಕುದುರೆ ವ್ಯಾಪಾರ ಬ್ಯಾಡ ಈ ಸಲ. ಪೂರ್ಣ ಪ್ರಮಾಣದ ನಮ್ಮದೇ ಸರ್ಕಾರ ಬರ್ತದೆ. ಈಗ ಏನೇ ತಪ್ಪು ಮಾಡ್ಯಾರ ಅವರು, ಗ್ಯಾರಂಟಿಗಳು ಕೊಟ್ಟು ಕರ್ನಾಟಕ ದಿವಾಳಿ ಮಾಡಿದ್ದಾರೆ. ಬೊಕ್ಕಸದಲ್ಲಿ ಹಣ ಇಲ್ಲ, ಫೇಕಾಗಿ ನಮ್ಗೆ ಇದೇನು ಫ್ರೀ ಬಸ್ ಪಾಸ್ ಮಾಡಿದ್ರಿಂದ ಲಾಭ ಆಗೈತೆ ಅಂತ ಹೇಳ್ಕೊಂಡಾರ ರಾಮಲಿಂಗಾರೆಡ್ಡಿ ಅವರು. ಆದರೆ ಅದರದ್ದೇ ಬೆಂಗಳೂರದ MD ಅವ್ರು ಹೇಳ್ತಾರೆ, ಈ ಫ್ರೀ ಇದ್ರದಿಂದ ಜನ ಏನೋ ಹೆಚ್ಚು ಇದು ಆಗ್ತಾಯಿದೆ, ಆದರೆ ಭಾಳ ಹೆವಿ ಲಾಸ್ ಆಗ್ತಾಯಿದೆ ಅಂತೇಳಿ ಅವರೇ ರಿಪೋರ್ಟ್ ಹಾಕ್ಯಾರ. ಈ ರೀತಿ ದ್ವಂದ್ವ ನಿಲುವಿನಿಂದ ಏನಾಗಿದೆ ಅಂದರೆ, ಇಂಥ ವ್ಯವಸ್ಥೆ ಒಳಗೆ ನಾವು ಆಗಲೇ ನಮ್ಮ ಪಕ್ಷದ ಹೈಕಮಾಂಡು ಯಾವುದೇ ಪರಿಸ್ಥಿತಿಯಲ್ಲಿ ಆಪ್ರೇಷನ್ ಮಾಡೋದಾಗಲಿ, ಅವ್ರು ಖರೀದಿ ಮಾಡಿ ಯಾರೋ ಮಾಡ್ಬೇಕ ಅಂತಿರ್ಬೋದು, ಅವ್ರ ಬಳಿ ದುಡ್ಡು ಇರ್ಬೋದು, ಭಾಳಷ್ಟು ಭ್ರಷ್ಟಾಚಾರ ಮಾಡಿದ ಹಣ ಇರ್ಬೋದು. ಯಾಕಂದ್ರೆ ಕೌಂಟಿಂಗ್ ಮಷೀನೇ ಸಿಕ್ಕಿದ್ದು ಎಂದೇ ಎಲ್ಲ ನೀವು ತಮಗೆಲ್ಲ ನೆನಪು ಮಾಡ್ಕೊರಿ. ಅದಕ್ಕೆ ನಮ್ಮ ಹೈಕಮಾಂಡ್ ಒಪ್ಪೋದಿಲ್ಲ. ನಾವು ನೇರವಾಗಿ ಈ ಸರ್ಕಾರ ವಿಸರ್ಜನೆ ಆಗಲಿ, ರಾಜ್ಯದಲ್ಲಿ ಚುನಾವಣೆ ಆಗಲಿ, BJP ಪೂರ್ಣ ಬಹುಮತ ಬರ್ತದೆ. ಮತ್ತಿದು ಇಷ್ಟೆಲ್ಲ ಗೊಂದಲಮಯದ ವ್ಯವಸ್ಥೆಯೊಳಗೆ BJP ಯಾವುದೇ ಪರಿಸ್ಥಿತಿಯಲ್ಲಿ ಸರ್ಕಾರ ಮಾಡಲಿಕ್ಕೆ ಒಪ್ಪಿಗೆ ಇಲ್ಲ.